ನಮಸ್ಕಾರ ವೀಕ್ಷಕರೇ, ಮಹಾಶಿವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ನಿಮಗೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ಒಂದಿಷ್ಟು ಮಾಹಿತಿಯನ್ನು ಶೋಧನೆ ಮಾಡುತ್ತಾ ಶೋಧ ಚಾನಲ್ನಲ್ಲಿ ತಿಳಿಸಲು ಪುಟ್ಟ ಪ್ರಯತ್ನ ಮಾಡಿದ್ದೇವೆ. ನೀವು ಇವತ್ತಿನ ಸಂಪೂರ್ಣ ವಿಡಿಯೋನು ಕೊನೆ ತನಕ ನೋಡಿ ಮಹಾಶಿವರಾತ್ರಿ ಹಬ್ಬದಂದು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಟಚ್ ಮಾಡಿ. ಇದು ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದ ಐತಿಹಾಸಿಕ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ. ಕಪಿಲ ನದಿಯ ದಂಡೆಯ ಮೇಲಿರುವ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ನೆಲೆಸಿರುವಂತಹ ಪರಶಿವನ ಸನ್ನಿಧಿಯನ್ನು ಅನೇಕ ಮಹಿಮೆಯನ್ನು ನಾವು ನೋಡಬಹುದು. ಅದರಲ್ಲಿ ಯಾವುದು ಈ ಕ್ಷೇತ್ರದ ಮಹಿಮೆಯನ್ನು ಮೊದಲಿಗೆ ನಾವು ತಿಳಿದುಕೊಳ್ಳೋಣ. ನಂಜನಗೂಡು ಎಂದರೆ ನಂಜುಂಡೇಶ್ವರನ ಊರು ಎಂದರ್ಥ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಉದ್ಭವಿಸಿದ ವಿಷವನ್ನು ಜಗತ್ತನ್ನು ರಕ್ಷಿಸಲು ಶಿವನು ಕುಡಿದನು. ಈ ವಿಷವು ಶಿವನ ಕಂಠದಲ್ಲಿ ನಂಜಾಗಿ ಉಳಿಯಿತು. ಹಾಗಾಗಿ ಇಲ್ಲಿ ಶಿವನನ್ನು ನಂಜುಂಡೇಶ್ವರ ಎಂದು ಕರೆಯುತ್ತಾರೆ, ಅಥವಾ ಶ್ರೀಕಂಠೇಶ್ವರ ಎಂದು ಆರಾಧಿಸಲಾಗುತ್ತದೆ. ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರ ಕಾಲದಿಂದಲೂ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಆದರೆ ಈ ಕ್ಷೇತ್ರದ ಮೇಲೆ ಮೈಸೂರು ಒಡೆಯರ್ ರಾಜವಂಶಸ್ಥರಿಗೆ ಅಪಾರವಾದ ಭಕ್ತಿ ಇತ್ತು. ವಿಶೇಷವಾಗಿ ಟಿಪ್ಪು ಸುಲ್ತಾನ್ ತನ್ನ ಪ್ರೀತಿಯ ಆನೆಯ ಕಣ್ಣಿನ ಕಾಯಿಲೆಯ ಈ ದೇವರ ಪೂಜೆ ಮಾಡಿದರೆ ಗುಣ ಆಗುತ್ತದೆ ಎಂದು ದೇವರಿಗೆ ಹಕೀಂ ನಂಜುಂಡ ಎಂದು ಕರೆಯುತ್ತಾ ವೈಡೂರ್ಯದ ಆಹಾರವನ್ನು ಅರ್ಪಿಸಿದನೆಂದು ಐತಿಹಾಸಿಕ ಹೇಳುತ್ತದೆ. ಇಲ್ಲಿರುವ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯಿಂದ ಅದ್ಭುತವಾಗಿ ಸಾಕ್ಷಿಯಾಗಿ ನಿಂತಿದೆ. ದೇವಸ್ಥಾನಕ್ಕೆ ಬೃಹತ್ ಗೋಪುರ ಮತ್ತು ಸುಂದರವಾದ ಕೆತ್ತನೆಗಳನ್ನು ಕೂಡಿದ್ದು ಸುಮಾರು 120 ಅಡಿ ಎತ್ತರವಿದೆ. ಒಳಭಾಗದ ವಿಶಾಲವಾದ ಪ್ರದಕ್ಷಿಣಾ ಪಥದಲ್ಲಿ ಅನೇಕ ಶಿವಲಿಂಗಗಳು ಹಾಗೂ ಸುಂದರವಾದ ಶಿಲ್ಪಗಳನ್ನು ನಾವು ಕಾಣಬಹುದು. ನಂಜನಗೂಡಿಗೆ ಬರುವ ಭಕ್ತರು ಮೊದಲು ಇಲ್ಲಿ ಹರಿಯುವ ಪವಿತ್ರ ಕಪಿಲ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ನದಿಯ ದಂಡೆ ಮೇಲೆ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ಇಲ್ಲಿನ ವಾಡಿಕೆ. ಇಲ್ಲಿ ನೀಡುವ ಪಂಚಾಮೃತ ಅಭಿಷೇಕ ಮತ್ತು ತುಲಾಭಾರ ಸೇವೆಗಳು ಬಹಳ ಪ್ರಸಿದ್ಧಿಯಾಗಿದೆ. ಇಲ್ಲಿ ವರ್ಷಕ್ಕೆ 2 ಬಾರಿ ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ ನಡೆಯುತ್ತದೆ. 100 ಅಡಿ ಎತ್ತರದ ಬೃಹತ್ ರಥಗಳನ್ನು ಭಕ್ತರು ಎಳೆಯುವ ದೃಶ್ಯ ಅತ್ಯಂತ ರೋಮಾಂಚನಕಾರಿಯಾಗಿದೆ. ಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಇಲ್ಲಿಗೆ ಜನಸಾಗರವೇ ಹರಿದು ಬರುತ್ತದೆ. ಮನಸ್ಸಿಗೆ ಶಾಂತಿ, ದೇಹಕ್ಕೆ ಆರೋಗ್ಯ ನೀಡುವ ಈ ಪುಣ್ಯಕ್ಷೇತ್ರಕ್ಕೆ ನೀವು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಮೈಸೂರಿನಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನವು ಆಧ್ಯಾತ್ಮಿಕ ಪ್ರೇಮಿಗಳಿಗೆ ಒಂದು ಹೇಳಿ ಮಾಡಿಸಿದಂತಹ ತಾಣ ಅಂತಲೇ ಹೇಳಬಹುದು. ಈ ವಿಡಿಯೋದಲ್ಲಿ ಅನೇಕ ರೀತಿಯಾದಂತಹ ಮಾಹಿತಿಗಳನ್ನು ನಾವು ತಿಳಿಸಿದ್ದೇವೆ. ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ.